ಮಕ್ಳಂತೂ ಸಿಗಲ್ಲ. ಏನು ಯಾರು ಆಗದೆ ಇರೋ ಮದುವೆ ಆಗಿದ್ದೀರಾ, ಯಾರು ಇಲ್ಲದೆ ಇರೋ ಮಕ್ಳನ್ನ ಎತ್ತಿದ್ದೀರಾ ನೀವು. ದೇವ್ರಣೆಗೆ ನನ್ನ ಸುಖಕ್ಕೆ ಯಾಕೆ ಬೇಕು ಐಫೋನು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು. ಬೆಳಗ್ಗೆ ಆಲ್ರೆಡಿ ತಿಂಡಿ ಇವತ್ತು ರೆಡಿ ಆಗಿದೆ. ಮೆಂತ್ಯ ಬಾತ್ ಮಾಡಿದ್ದೆ, ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ವಿಷ್ಣುಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಅವ್ನು ಪಾಲಿಶ್ ಮಾಡ್ಕೊಂಡು ಸ್ಕೂಲಿಗೆ ರೆಡಿ ಆಗ್ತಾನೆ, ಟೈಮ್ ಆಗಿಬಿಟ್ಟಿದೆ ಅಂತ. ವಿಷ್ಣು, ಪಲಾವ್ ಹೆಂಗಿದೆ ಬೇಬಿ? ಮೊಕ್ಕದ ಮುಂದಕ್ಕೆ ಹಿಡ್ಕೊತಿಯಲ್ಲ ವಿಷ್ಣು ಶೂನಾ. ವಿಷ್ಣು ಅಲ್ಲರೂ ಡಸ್ಟ್ನ. ನಾನು ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹಸಿರು ಮೆಣಸಿನ್ಕಾಯಿ ಹಾಕೋದು ಬೇಡ ಅಂತ ಒಣ ಮೆಣಸಿನ್ಕಾಯಿ ಪ್ಲಸ್ ತೆಂಗಿನಕಾಯಿ ಈರುಳ್ಳಿ ಹೆಚ್ಚಿರೋದು ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ಮೊಟ್ಟೆ ಕೂಡ ಬೇಯಕ್ಕಿಟ್ಟಿದ್ದೀನಿ. ಇದು ಮಧ್ಯಾಹ್ನಕ್ಕೆ. ಬೆಳಗ್ಗೆದು ಮೆಂತ್ಯ ಬಾತ್ ಆಲ್ರೆಡಿ ಇದೆ ಅಲ್ಲ, ಇನ್ನೂ ತಿಂಡಿ ತಿಂದಿಲ್ಲ. ಬಟ್ ನನಗೆ ಇವತ್ತು ತುಂಬ ಕೆಲಸ ಇದೆ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಲ್ಲಿಂದ ಬಂದ ತಕ್ಷಣ ಹೊಟ್ಟೆ ಹಶ್ವಾಗಿರುತ್ತಲ್ವ, ತಿನ್ನೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ. ಆ್ಯಂಡ್ ಮಮ್ಮಿಗೆ ಹಂಗೆ ಊಟ ತೊಗೊಂಡು ಹೋಗ್ಬೇಕು. ಸೊ ತೊಗೊಂಡು ಒಟ್ಟಿಗೆ ಹೋಗಿ ಅಮ್ಮನ ಹತ್ರ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ರಿಲೀಫಾಗಿ ಬಂದು ಮಧ್ಯಾಹ್ನ ಮೇಲೆ ಸ್ನಾನ ಮಾಡಬೇಕು. ಸೊಪ್ಪು ಹಾಕಿದ್ದೀನಿ, ಅದರಲ್ಲೂ ನೀರೆಲ್ಲ ಇಂದ್ರಬೇಕು. ಇಂದ್ರಿದಾದ್ಮೇಲೆ ತೆಂಗಿನಕಾಯಿ ಹಾಕಿ ಬಾಡಿಸ್ಬಿಟ್ರೆ ನಮ್ಮ ಪಲ್ಯ ರೆಡಿ. ಈಗ ಇದರಲ್ಲಿರೋ ನೀರನ್ನ ನೋಡಿದ್ರೆ ಪಕ್ಕ ಬೇಕು ಅಂತ ಆಗ್ತಾರೆ. ಅವಳು ಅಡುಗೆ ಮಾಡಬಾರ್ದಂಗೆ ಅಡುಗೆ ಮಾಡ್ಕೊಳ್ಳಿ ಅಂತ. ನೀರಾಗಿರ್ಬೋದು, ಆಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿಲ್ಲದೆ ಇರೋದಾಗಿರ್ಬೋದು ಕೇಳ್ತೀರ. ಸೊ ನಾನು ಏನು ಮುದ್ದು ಹಾಕಿಲ್ಲ ಅಂದರೆ ನೋಡಿ, ಈ ಥರ ಇದರಲ್ಲಿರೋ ಮೆಣಸಿನ್ಕಾಯಿ ಬಿತ್ತಗಳೆಲ್ಲ ಇದ್ರ ಅದು ತಿನ್ನೋಕ್ಕಾಗ. ಸೊ ನಮ್ಮನೇಲಿ ಏನು ಖಾರ ನಾವು ಜಾಸ್ತಿ ಮಾಡೋದು, ತುಂಬ ಸಪ್ಪನೆ ಊಟ ಮಾಡೋದು. ಸೊ ಹಾಗಾಗಿ ನಾನು ಮಾಡಿ ಮೆಣಸಿನ್ಕಾಯಿನ ಹಾಗೆ ಸುಮ್ಮನೆ ಹಾಕಿದೀವಲ್ಲ ಅಂತ ಶಾಸ್ತ್ರಕ್ಕಷ್ಟೇ. ಬಟ್ ಅದರಲ್ಲಿ ಹೊಡ್ಕೊಂಡು ಇಲ್ಲೆಲ್ಲ ಇದಾಗಿದೆ. ಆ್ಯಂಡ್ ಈ ನೀರು ಈಗ ಬಂದಿಲ್ಲ, ನಾನೇನು ಮಾಡಿದ್ವಿ ವಾಶ್ ಮಾಡಿರುತ್ತೆ, ನೀರೇ ಹಾಕಿದ್ದೀನಿ. ಸೊ ಕಾಯಿ ಹಾಕಿದ್ರೆ ನೀರು ಮಾಡಿಬಿಡುತ್ತೆ, ಇನ್ನು ಮಧ್ಯಾಹ್ನ ತಿನ್ನಲ್ವಾ. ಸೊ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ವಾಟರಲ್ಲಿ. ಹಾಗಾಗಿ ನೋ ಪ್ರಾಬ್ಲಮ್. ನಮ್ಮಲ್ಲಿ ಸ್ವಲ್ಪ ಕಾಯಿ ಜಾಸ್ತಿ ತಿಂತೀವಿ ಇದ್ದರೆ. ಇದು ಊರಿಂದ ಪ್ರಿಯ ಬಂದ ಕಾಯಿ ಎಲ್ಲ ಅಕ್ಕಿ ಕೊಟ್ಟು ಜಾಸ್ತಿ ತಿಂತೀವಿ. ನಾವೇ ದುಡ್ಡು ಕೊಡ್ತಿರ್ತಾರೆ ಕಾಯಿ ಥರದ. ತೆಂಗಿನಕಾಯಿ ತೆಗೆದ್ರೆ ಪಲ್ಯಕ್ಕೆ ತಿಂಡಿ ಅಥವಾ ಸಾಂಬಾರು ಎರಡರಲ್ಲಿ ಯಾವ್ದಾರು ಒಂದು ಟೈಮಿಗೆ. ಬೆಳಗ್ಗೆ ತಿಂಡಿಗೆ ಏನಾದರೂ ಹೊಡೆದ್ರೆ ಮಧ್ಯಾಹ್ನ ಸಾಂಬಾರಿಗೆ ಆಗುತ್ತೆ. ಸೊ ಒಂದಿನ ಒಂದು ಕಾಯಿ ಬೇಕು ನಮಗೆ. ನೋಡಿ ನೀರೆಲ್ಲ ಅಬ್ಸರ್ವ್ ಆಗುತ್ತೆ. ಅಷ್ಟೇ, ಕ್ಲೋಸ್. ಇದು ಬಂದ್ಬಿಟ್ಟು ನಂದಿನಿ ಕೊಟ್ಕೊಳ್ಸಿರೋ ಹಣ್ಣುಗಳು. ಆ್ಯಂಡ್ ಇದು ಬಂದ್ಬಿಟ್ಟು ನಾವು ಚನ್ನರಾಯಪಟ್ಟಣಕ್ಕೆ ಇವಾಗ ಒಂದು 15-20 ಡೇಸ್ ಬ್ಯಾಕ್ ಹೋಗಿದ್ವಲ್ಲ, ಆಗ ಚನ್ನರಾಯಪಟ್ಟಣದಿಂದ ತಂದಿರೋ ಹಣ್ಣು. ಬಟ್ ಇದನ್ನೂ ಹಣ್ಣು ಖಾಲಿನೇ ಆಗಿಲ್ಲ, ಯಾಕಂದರೆ ಹಣ್ಣು ಆಗ್ತಿಲ್ಲ, ತುಂಬ ಲೇಟ್ ಆಗ್ತಿದೆ. ಸೊ ನಂದಿನಿ ಕೊಟ್ಟಿರೋ ಹಣ್ಣು ಆಲ್ರೆಡಿ ಹಣ್ಣಾಗಿತ್ತು, ಹಾಗಾಗಿ ತಿನ್ನೋಣ ಅಂದ್ಬಿಟ್ಟು ಒಂದು ತೊಗೊಂಡಿದ್ದೀನಿ. ಈಗ ನಾನು ಒಂದು ಹಣ್ಣು ಆಲ್ರೆಡಿ ಒಂದು ಹಣ್ಣು ತಿಂದಾಗೋಯ್ತು. ತುಂಬ ಸ್ವೀಟ್ ಇದೆ, ಚೆನ್ನಾಗಿದೆ ಹಣ್ಣು. ಆ್ಯಂಡ್ ಇದು ಎರಡನೇ ಹಣ್ಣು. ಈ ಹಣ್ಣು ತಿಂದ್ಬಿಟ್ಟು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಂದು ಕಂಪ್ಲೀಟ್ ಆಗುತ್ತೆ, ಯಾಕಂದರೆ ಬಿಸಿನೀರು ಬೇರೆ ಕುಡಿದಿದ್ದೀನಲ್ವ. ಸೊ ಅಲ್ಲಿಗೆ ಹೊಟ್ಟೆಲಿ ಫಿಲ್ ಜಾಗ ಇಲ್ಲ. ಇನ್ನು ಮಧ್ಯಾಹ್ನದ ಊಟನೇ ಅಂತು. ಇವತ್ತು ಯಾಕಂತ ಗೊತ್ತಿಲ್ಲ, ಮೊಬೈಲ್ ಓಪನ್ ಮಾಡಿದ್ರೆ ಸಾಕು ರೀಲ್ಸ್ ಎಲ್ಲ ಫುಲ್ಲು ಬರೀ ಸ್ಕೂಲ್ದೇ ಬರ್ತಿದೆ. ನಮ್ಮದಂತ ಇನ್ಸ್ಟಾಗ್ರಾಮಲ್ಲೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ, ಫ್ರೆಂಡ್ಸ್ ಗ್ರೂಪು. ನಾನು ಅದರಲ್ಲೇ ತುಂಬ ಶೇರ್ ಮಾಡಿದೆ. ಆ್ಯಂಡ್ ಇವತ್ತು ನನಗೆ ಅನಿಸಿದ್ದು ಒಂದೇ, ರೀಲ್ಸ್ನಲ್ಲಿ ಒಂದು ವೀಡಿಯೋನಾದರೂ ಮಾಡಿ ಹಾಕಲೇಬೇಕು, ಎಲ್ಲ ಫ್ರೆಂಡ್ಸು ಸಿಗೋಣ ಅಂತ. ಎಷ್ಟು ಜನ ಸಿಗ್ತಾರೆ ಅಂತ ನನಗಂತೂ ದೇವರಾಣೆ ಗೊತ್ತಿಲ್ಲ. ಅಟ್ಲೀಸ್ಟ್ ಮೀಟ್ ಮಾಡಬೇಕಂತ ಫೀಲ್ ಆಗ್ತಿದೆ ಫಸ್ಟ್ ಟೈಮ್. ಲೈಕ್ ಅನಿಸಿದೆ, ತುಂಬ ಸಲ ಅನಿಸಿದೆ. ಯಾವುದಾದ್ರೂ ಮದುವೆಗೆ ಹೋದಾಗ ಎಲ್ಲರಿಗೂ ನಾನೇ ಮೆಸೇಜ್ ಮಾಡ್ತಾ ಇರ್ತೀನಿ, ಪ್ಲೀಸ್ ಎಲ್ಲರೂ ಬನ್ನಿ ಮೀಟ್ ಆಗೋಣ ಅಂತ. ಆ್ಯಂಡ್ ಗ್ರೂಪ್ಗಳಲ್ಲೂ ಅಷ್ಟೇ, ಯಾರಾದರೂ ಒಬ್ಬರು ಇನ್ವಿಟೇಷನ್ ಕಳಿಸಿದ್ರೆ ನಾನೇ ಅದನ್ನ ಗ್ರೂಪಿಗೆ ಇನ್ವಿಟೇಷನ್ ಹಾಕ್ತಾ ಇರ್ತೀನಿ, ಬನ್ನಿ ಇವ್ರ ಮದುವೆಲಿ ಮೀಟ್ ಆಗೋಣ ಅಂತ. ಬಟ್ ಏನೋ ಗೊತ್ತಿಲ್ಲ, ಅವ್ರಿಗೆ ಬರ್ಬೇಕಂತಲೇ ಅನ್ಸಲ್ವೇನೋ, ಅವ್ರಿಗೆ ಫೀಲಿಂಗ್ಸೇ ಇಲ್ವೇನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಗಂಡು ಮಕ್ಕಳಾದರೂ ಸಿಗ್ತಾರೆ, ಈ ಹೆಣ್ಮಕ್ಳಿದಾರಲ್ಲ ಒಬ್ಬರಂದರೆ ಒಬ್ಬರೂ ಸಿಗಲ್ಲ ಗುರು. ಈ ನನ್ನ ಫ್ರೆಂಡ್ ಆಶಾ ಒಬ್ಬಳು ಸಿಗ್ತಾಳೆ ಹೆಣ್ಮಕ್ಳಲ್ಲಿ. ಇನ್ನು ಅದನ್ನು ಬಿಟ್ಟರೆ ನವ್ಯ ಸಿಗ್ತಾಳೆ. ಇನ್ನು ಯಾರೂ ಸಿಗಲ್ಲ, ಇನ್ನು ಯಾರೂ ಬರೋದೇ ಇಲ್ಲ.
ಬನ್ನಿ ಅಂದರೂ ಬರಲ್ಲ. ಗಂಡ್ಮಕ್ಳು ಬಿಡಿ, ಗಂಡ್ಮಕ್ಳು ಪಾಪ ಮದ್ವೆಗೆ ಇನ್ವಿಟೇಷನ್ ಕೊಟ್ಟರೆ ಸಾಕು, ಅಟ್ಲೀಸ್ಟ್ ಒಂದು ವಿಸಿಟ್ ಆದರೂ ಹಾಕಿ ಸಿಗ್ತಾರೆ. ಈ ಹೆಣ್ಮಕ್ಳಂತೂ ಸಿಗಲ್ಲ. ಏನು ಯಾರು ಆಗದೇ ಇರೋ ಮದುವೆ ಆಗಿದ್ದೀರಾ, ಯಾರು ಇಲ್ಲದೇ ಇರೋ ಮಕ್ಳನ್ನ ಎತ್ತಿದ್ದೀರಾ ನೀವು, ದೇವ್ರಣೆಗೆ ನನಗಂತೂ ಅರ್ಥ ಆಗಲ್ಲ. ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ ಮದುವೆ ಆದಮೇಲೆ. ಅಟ್ಲೀಸ್ಟ್ ಕನ್ವಿನ್ಸ್ ಮಾಡಬೇಕು, ಹಸ್ಬೆಂಡ್ಸ್ಗೆ ಕನ್ವಿನ್ಸ್ ಮಾಡಿ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಅವ್ರಿಗೂ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ. ಸೊ ಅವರು ಅರ್ಥ ಮಾಡ್ಕೊತಾರೆ. ಒಪ್ಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲನೂ. ನಮಗೂ ಬ್ಯುಸಿ ಇರ್ತೀವಿ ನಾವು, ಆದರೂ ಆ ಬ್ಯುಸಿ ಡೇಟ್ನಲ್ಲೂ ಕೂಡ ಯಾರಾದರೂ ಒಬ್ರದ್ದು ಮದುವೆ ಆದರೆ ಸಾಕು, ಮೀಟ್ ಮಾಡ್ಬೋದಲ್ಲ ಅಂತ ಅಷ್ಟು ಬ್ಯುಸಿನಲ್ಲೂ ಫ್ರೀ ಮಾಡ್ಕೊಂಡು ಬರ್ತೀವಿ. ಎಲ್ಲರಿಗೂ ಫ್ಯಾಮಿಲೀಸ್ ಇರುತ್ತೆ. ಸೊ ಇದೊಂದು ಮಾತು ಹೇಳ್ಬೇಕು ಅನ್ನಿಸ್ತು, ಯಾಕೋ ಗೊತ್ತಿಲ್ಲ, ತುಂಬ ಇವತ್ತು ಅನ್ನಿಸ್ತಿದೆ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂದ್ಬಿಟ್ಟು. ನೋಡೋಣ ಇವತ್ತು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಒಂದು ವಿಡಿಯೋ ಅಂತೂ ಮಾಡಿ ಹಾಕ್ತೀನಿ ಇನ್ಸ್ಟಾದಲ್ಲಿ. ಅಟ್ಲೀಸ್ಟ್ ಅದನ್ನೆಲ್ಲ ನೋಡ್ಬಿಟ್ಟಾದರೂ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾರೆ ಅಂತ ನೋಡೋಣ. ನಂದು ಒಂದು 2010-11 ಬ್ಯಾಚು, SLC ಕಂಪ್ಲೀಟ್ ಆಗಿದ್ದು. ಸೊ ನೋಡುವ, ಒಂದು ವಿಡಿಯೋ ಮಾಡಿ ಹಾಕಿ ಎಲ್ಲರೂ ಬರ್ತಾರಾ? ಬಂದರೆ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ನನ್ನ ಫ್ರೆಂಡ್ಸ್ನ ತೋರಿಸ್ತೀನಿ ನಾನು. ಮುಖ ತೊಳ್ಕೊಂಡು ರೆಡಿ ಆದೆ ಹೊರಡೋದಕ್ಕೆ. ಆ್ಯಂಡ್ ಬಟ್ಟೆ ನೆನ್ನೆ ಹಾರಾಕಿರೋದಿದೆಲ್ಲ, ಇದನ್ನೆಲ್ಲ ತೆಗೆದ್ಬಿಟ್ಟು ನೈಟ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ. ಸೊ ಅದನ್ನೆಲ್ಲ ತೆಗ್ದಿವಾಗ ಮತ್ತೆ ಹಾರಾಕಿ ಇನ್ನೂ ಒಂದು ಲೋಡ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಹೊರಡಬೇಕು ಹೊರಗಡೆಗೆ. ಹೋಗ್ಬೇಡ್ರಿ, ಅಲ್ಲೇ ಮಾಡ್ತೀವಿ. ಮಮ್ಮಿ ನೀನು ನಂಗೆ ತಲೆ ನೋಡ, ನಂಗೆ ಕೆಲಸ ಐತೆ. ಕಾಸು ಕೊಡ್ತೀನಿ ಆಂಟಿ. ಅವ್ರೆಲ್ಲ ಆರಾಮ ಮಾಡಿಸ್ತಾರಂತೆ. ಏನ್ ಮಣ್ಣು ಡಿಸ್ಕೋ ಡ್ಯಾನ್ಸ್ ಆಡ್ತಿದ್ದಿ? ನಮ್ದು ಏನಿಲ್ಲ, ನಾನು ಒಂದು ಎಷ್ಟು ಒಂದು ಸ್ವಲ್ಪ ಕಡಿಮೆ ಮಾಡ್ತೀವ, ನಮ್ಗೆ ಅಷ್ಟು ಒಳ್ಳೆ. ಏನ್ ಡಿಸ್ಕ್ ಕೊಡ್ಬೇಕು? ಡಿಸ್ಕೋ ಡ್ಯಾನ್ಸ್ ಆಡು ಅಷ್ಟೇ ಮಾಡು. ನೀನ್ ಜಾಸ್ತಿ ಸಾಲ ಕಾಲ ಆಗಲ್ಲ. ಇರುತ್ತೆ ಅಷ್ಟು ಮಾಡು. ನೋಡಪ್ಪ, ನಮಗೆ ಹೆಲ್ತ್ ಮೊದ್ಲೇ ನನಗೆ ಸರಿ ಇಲ್ಲ. ನಿಮ್ಮ ಅಮ್ಮಂಗೆ ತೋರಿಸ್ಬಿಡು, ಆಮೇಲೆ ನನಗೂ ಯಾರಿಗೆ? ನಿಮ್ಮ ಅಮ್ಮಂಗೆ ತೋರಿಸ್ಬಿಡ. ಅಮ್ಮಂಗೆ ತೋರ್ಸೋದು. ನಿಮ್ಮ ಮನೆ ಜಮೀನ್ ಎಷ್ಟು, ನಿಮ್ಮ ಆಸ್ತಿ ಎಷ್ಟು ಅಂತ ನಮಗೆ ಕೇಳಲಿಲ್ಲ ಅವಕ್ಕ. ಆ ವಿಷಯದಲ್ಲಿ ನಾವು ಒಂದು ದಿನ ನಮ್ಗೆ ಏನು ಇದಿಲ್ಲ. ನನ್ ಯಾವತ್ ಕೇಳಿದ್ರು ಇದೇ ಮಾತಿರ್ಬೇಕು ಅವ ಅಮ್ಮನ ಹತ್ರ. ನಾವು ಏನ್ ನಿಮ್ಗೆ ಏನು ಇದ್ ಮಾಡ್ತಾ ಇಲ್ಲ, ನೀವು ಮಾತ್ರ ಅದೆಲ್ಲ ಮಾತೇ ಇಲ್ಲ. ಎಲ್ಲ ಒಂದು 250 ಗಿಡ ತೆಂಗಿನ ಗಿಡ ಫಸಲು, ಅಡಿಕೆ 7.5 ಎಕರೆ ಅಡಿಕೆ ತೋಟ. ಸರಿ ಬಿಡ್ರಿ, ಹಂಗ ಚೆನ್ನಾಗಿರಿ. ನಮಗೆ ತೋಟ ಇದು ಎಲ್ಲ ಅಲ್ಲ, ಮನುಷ್ಯರು ಚೆನ್ನಾಗಿ ಹೊಂದ್ಕೊಂಡು ಅಷ್ಟೇ. ಅದೆಂತದ ಅದು ಐಫೋನ್ ತಗೊಂಡು ಒಂದು ಅದು ಕಾಲ್ ಫಾರ್ವರ್ಡ್ ಟು ಮೇಲ್ ಐಡಿ ಅಂತ ಹೇಳೋ ಉರಿ ಹತ್ತೋಗಿರ್ತದೆ. ಅದು ನಾವು ಫೋನ್ ಎತ್ತಲಿಲ್ಲ ಅಂದರೆ ನೀವೇನಾದ್ರು ಮಾತಾಡಿದ್ರೆ ನಂಗೆ ಮೇಲ್ ಬಂದಿರುತ್ತೆ. ನಾನು ಚೆಕ್ ಮಾಡಿಬಿಟ್ಟು ಏನು ಎಮರ್ಜೆನ್ಸಿ ಇದ್ದಾಗ ಅದನ್ನ ಕಾಲ್ ಮಾಡೋದು. ಅಂದರೆ ನಂಗೆ ನೆಟ್ ಇದು ಸಿಗಲ್ಲಕ್ಕ. ಈ ಫೋನಲ್ಲಿ ಬಂದಷ್ಟು ಸೌಂಡ್ ಇದ್ರಲ್ಲಿ ಬರೋದೇ ಇಲ್ಲ, ಈ ಫೋನಲ್ಲಿ ಗೊತ್ತಾಗಲ್ಲ. ಆ ಸುಖಕ್ಕೆ ಯಾಕೆ ಬೇಕು ಐಫೋನು ಕ್ಲಾರಿಟಿ. ಈಗ ಲಂಚ್ ಟೈಮ್ ಆ್ಯಂಡ್ ಇವಾಗ ಹೊರಗಡೆ ಹೋಗೋದಿದೆ. ಸೊ ಹಾಗಾಗಿ ಊಟ ಮಾಡಿ ಬೇಗ ಬೇಗ ಹೊರಗೆ ಹೊರಡುವ. ಟೈಮ್ ಎಷ್ಟು ನಿಂದ್ರಲ್ಲಿ ಇವಾಗ? 7. ಎಷ್ಟೊತ್ತಿಗೆ 6ಗೆ ಹೋದ್ವಾ? 6ಇಂದ 7 ತನಕ ವಾಕ್ ಮಾಡಿಕೊಂಡು ಮನೆ ಕಡೆಗೆ ಪಯಣ. ಮನೆ ಕಡೆ ಇದೇ ನಮ್ಮ ಮನೆ ಬಾರಮ್ಮ. ಮರ್ತು ಹೋಗ್ಬಿಟ್ಟಿಯ ಹಾಕೊಂಡಿರ್ಬೇಕಿತ್ತು. ಎಂತಕ್ಕೆ ಇಷ್ಟು ಬೇಗ ಚೇಂಜ್ ಮಾಡಿದೆ? ಇನ್ನೇನು ಆಯ್ತಲ್ಲ ಕೇಕ್ ಕಟ್ಟಿಂಗ್ ಅಂತ ಚೇಂಜ್ ಮಾಡ್ಬಿಟ್ಟೆ. ಅವ್ರು ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಎಗ್ಲೆಸ್ ತಗೊಂಬಂದವ್ರೆ. ಸುಮ್ಮನೆ ತಮಾಷೆಗೆ. ನಾನು ನಿನ್ನಷ್ಟೇ ಫೋಕಸ್ ಮಾಡಿದ್ದೀನಿ ಕವಿ. ಏನಂತ? ಬಿಸಿ ಇಡೋಣ ನಿನಗೆ ಅಂತ. ಎಲ್ಲಿಡೋಣ? ಎಲ್ಲಿಡೋಣ? ಎಲ್ಲಿಗೆ ಎಲ್ಲಿಡೋಣ ಅವ್ರಿಗೆ? ಯಾಕೋ ಕುಂಡಿ ಅಂತದ್ಯಾ? ಅವ್ರಿಬ್ರು ಬ್ಯಾಡಮ್ಮ, ನೀನ್ ಗುಡ್. ಓಕೆ ಖುಷಿ ಅದೇ ಬೇಕಾ ನಿಮ್ಗೆ? ಆ ಕಡೆ ಟರ್ನ್ ಮಾಡಮ್ಮ.